ನಮಸ್ಕಾರ ರೀಪ್ಪ ಎಲ್ಲ ದೊಡ್ಡ ಮಂದಿಗೆ ಯಾರ್ಯಾರು ನಮ್ಮ ವಿಡಿಯೋ ನೋಡಾತ್ತೀರಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ಈ ವಿಡಿಯೋ ಏನು ಕಮೆಂಟ್ ಮಾಡಿರಿ. ನಿಮ್ಮ ದೋಸ್ತ್ರಿಗೆ ಒಂದು 4 ಮಂದಿಗೆ ಶೇರ್ ಮಾಡಿಬಿಡ್ರಿ, ಸಾಕು, ಭಾಳ ಪುಣ್ಯ ಬರ್ತದೆ ನಿಮ್ಗೆ. ಕೊಹ್ಲಿನ ಈ 3 ಮಂದಿ ಇಂಗ್ಲೆಂಡ್ ಪ್ಲೇಯರ್ಗಳು ಪಕ್ಕಾ ಪ್ಲೇಯಿಂಗ್ 11 ಇರುವಂಥ ಪ್ಲೇಯರ್ಗಳು ಅದಾರ. ಈ ನನ್ನ ಮಕ್ಕಳು ಸ್ಪಿನ್ನರಿಗೆ ಟುಕ್ಕು ಅಂತೇಗ ಔಟ್ ಆಗಿಬಿಡ್ತಾರೆ. ಇವ್ರಿಗೆ ಏನರ ಬಡಿಗೆ ತೊಗೊಂಡು ಏನರ ಮಾಡ್ಬೇಕು ಇವ್ರು. ಇವತ್ತು ಆಗಿದ್ದಲ್ಲಿ ಹಂಗೆ ಕಳಿಸ್ಬಾರ್ದು, ಅವನು ಬುದ್ಧಿ ಬೆಟ್ಟ ಆಗ್ಬೇಕು ಇವ್ರಿಗೆ. ಇವ್ರಿಗೇನು ಬುದ್ಧಿ ಬೆಟ್ಟ ಆಗ್ಬೇಕು, ಮೊದಲು ನಮ್ಮ ಮ್ಯಾನೇಜ್ಮೆಂಟ್ಗೆ ಬುದ್ಧಿ ಬೆಟ್ಟ ಆಗೋಗ್ತೀನಿ. ಆದರೂ 18ನೇ ಸೀಸನ್ ಬಂತು, ಎಲ್ಲ ಫೇಲ್ ಆಗೋ ಪ್ಲೇಯರ್ಗಳನ್ನ ತಗೋತಾರಲ್ಲ. ಅವನು ನಿಂತ ಗೆಚ್ಚಿಗಿಲಿಯಲ್ಲಿ ಬ್ಯಾಟಿಂಗ್ ಆಡೋ ಪ್ಲೇಯರ್ ಒಬ್ಬರನ್ನು ತೊಗೊಂಡಿರು ನೋಡಪ್ಪ. ಅವನು ಏನರ ಮಾಡ್ಬೇಕು. ಅವ ಹ್ಯಾಜಲ್ವುಡ್ ನಾ ಇಂಜುರಿ ಹಾಕಿನಿ ಅಂದ್ಕೋತ ಎಸ್ಕೇಪ್ ಆಗತ್ತಾನ. ಈ ನನ್ನ ಮಕ್ಕಳು ಸ್ಪಿನ್ ಬಾಲಿಗೆ ಔಟ್ ಹಾಕಾರ. ರೀ ಕೊಹ್ಲಿ ಅಣ್ಣಾರ, ನಾನು ಹಿಂದಿನ ಮ್ಯಾಚ್ನಾಗ ಒಂದು 50 ಹೊಡೆದಿನಿ ರೀಪ್ಪ, ಅದು ಡಬಲ್ ಅಂಡ್ರೆ ಸ್ಟ್ರೈಕ್ ರೇಟ್ನಾಗ ಹೊಡೆದಿನಿ. ನಾನು ಬಿಟ್ಬಿಟ್ರಿ, ನನ್ನ ಯಾಕೆ ಹಿಡ್ಕೊಂಡ್ರಿ? ಪ್ಲೀಸ್ ರೀಪ್ಪ, ಪ್ಲೀಸ್ ನಾನು ಬಿಟ್ಬಿಡ್ರಿ. ಅಲ್ಲೋ ಸಾಲ್ಟ್ ಅಲ್ಲ, ನೀನು 5 ಇನ್ನಿಂಗ್ಸ್ನಾನು ರನ್ ಹೇಳಣ್ಣ. ಫಸ್ಟ್ನೇ ಮ್ಯಾಚ್ 0, ಸೆಕೆಂಡ್ನೇ ಮ್ಯಾಚ್ 4 ರನ್, 3ನೇ ಮ್ಯಾಚ್ 5 ರನ್, 4ನೇ ಮ್ಯಾಚ್ 23 ರನ್, 5ನೇ ಮ್ಯಾಚ್ ಒಂದು ಹಾಫ್ ಸೆಂಚುರಿ ಹೊಡೆದೆ. ಅದು ಏನು ಬಗ್ಗೆ ಹೊಡೆದೆ? ದೇವ್ರ ಪುಣ್ಯ ಹೊಡೆದೆಯಪ್ಪ. ನಿಂದೇನು ಬ್ಯಾಟಿಂಗ್ ನೀ ಹೆಂಗೆ ಕಪ್ ಗೆಲ್ಲಿಸ್ತಿ ಅಂತ ಮಾಡಿದ್ವಿ ನಾವು. ಸಾಲ್ಟ್ ಉಪ್ಪು ಹಚ್ಚಿ ಹೊಡಿದಾನೆ ಎಲ್ಲರಿಗೆ ನಿಂತು ಲಾಭ ಹೊಯ್ಕೊಳತ್ತಿದ್ವಿ ನಿನ್ನ ಹೆಸರಲ್ಲೇ. ನೀ ಆಡೋದು ನೋಡಿದ್ರೆ ನಾವು ಹೊಯ್ಕೋಬೇಕು. ಎದಕ್ಕಾರ ತೊಗೊಂಡು ಅಂತ ಕೇಟ ಅವ್ರೇನು ಹೊಯ್ಕೊಳ್ಳೋದಿಲ್ಲ. ಯಾವುದೇ ನೀ ರೀ ಕೊಹ್ಲಿ ಅಣ್ಣಾರ, ಅವಂದು ಬಿಡ್ರಿ. ಈ ಲಿವಿಂಗ್ಸ್ಟನ್ದು ನೋಡ್ರಿ, ಜೀವಂತ ಕಲ್ಲು. ಫಸ್ಟ್ನೇ ಮ್ಯಾಚ್ 0, 2ನೇ ಮ್ಯಾಚ್ 13, 3ನೇ ಮ್ಯಾಚ್ 43, 4ನೇ ಮ್ಯಾಚ್ 9 ರನ್, 5ನೇ ಮ್ಯಾಚ್ 9 ರನ್. ರೇಟ್ ಔಟ ನೀವು ಸಾಚ್. ಇವ ಅದು ಸ್ಪಿನ್ನರ್ಗೆ ಹಿಂಗೆ ಬೇಕು ಹಂಗೆ ಹೊಡಿತಾನ್ರಿಪ್ಪ. ಇವ ಹೊಡೆದಿದ್ದು ಶಾಟ್ ವರುಣ್ ಚಕ್ರವರ್ತಿಗೂ ತಡ್ಕೊಳಕಾಗ ಆ ನಮ್ಮನೆ ಜಲ್ದಿ ವಿಕೆಟ್ ಆಗತ್ತಾನೆ. ಈ ನನ್ನ ಮಗನಿಗೆ ಮಾತ್ರ ಇವತ್ತು ಜೀವಂತ ಉಳಿಸ್ಬಾರ್ದು. ಮಗ ಬರೋದು ಮಿಡ್ಲ್ ಆಟನೇ ಬರ್ತಾನೆ, ಅದು ಸ್ಪಿನ್ನರ್ಗೆ ಔಟ್ ಹಾಕಾನೆ. ಏನು ಮಾರೇ ಲೇ, ನಿಮ್ಮ ಒಂದಿಟ್ರೆ ನಾಚಿಗೆ ಮಾನ ಮರ್ಯಾದೆ ಅಬರು ಕಿಮ್ಮತ್ತು ಅದು ಇದು ಏನರ ಐತನ ಮಕ್ಕಳ? ಏನರ ಇದ್ರೆ ಮೊದಲು ಸ್ವಲ್ಪ ತೋರಿಸ್ರಿ ಐತೆ ಅಂತ ಕೇಟ. ನಿಮಗೆ ಹೆಂಗೆ ಹೊಡಿಬೇಕು ಗೊತ್ತಾಗತ್ಲಿ ಮಕ್ಕಳ. ಒಂದಿಟ್ಟು ರನ್ ಹೊಡಿವಲ್ರಲ್ಲ, ನೀವು ಹೆಂಗೆ ಕಪ್ ಗೆಲ್ಲಿಸ್ತಿರ್ಲಿ? ಹೆಂಗೆ ಕಪ್ ಗೆಲ್ಲಿಸ್ತೀರಿ? ಇದು ಕೊಹ್ಲಿ ಸೀಸನ್ ಐತಿ, ಸೀಸನ್ 18. ಅದ್ರಾಗ ಹುಡುಗಿಯರ ಕಪ್ ಎತ್ತಿ ಬಿಟ್ರೆ ನಮಗೆ ಕುತ್ತಿಗೆ ಬಂದಂಗೆ ಆಗೈತಿ. ಹೆಣ್ಣು ಮಕ್ಳಿಗೆ ಸ್ಟ್ರಾಂಗ್ ಊರು ಎಲ್ಲಾರು ಬೋರ್ಡ್ ಹಾಕಿಬಿಟ್ರೆ ಆಲ್ರೆಡಿ WPLಕ್ಕೆ. ನಮ್ದೇನೂ ಇಲ್ಲ. ಏನು ನಿಮ್ಮವ್ರು ಈ ಸಲ ಏನಾರ ಚಲೋತ್ತಾಗ ಆಡ್ಲಿಕ್ಕಪ್ಪ ಅಂದ್ರೆ ನಿಮ್ಮನ್ನ ಒಟ್ಟರನ್ನ ಊರ್ಲಿ ಹಾಕಿಬಿಡ್ತೀನಿ ಅವತ್ತು ಗ್ಯಾರಂಟಿ. ಇಲ್ರಿ ಕೊಹ್ಲಿ ಅಣ್ಣಾರ, ಇಲ್ಲ ತಪ್ಪಾತು, ಏನು ಟೆನ್ಷನ್ ತಗೋಬೇಡ್ರಿ ನೀವು. ನಾ ಈಗಿಂದ ನಾವು ಚರಿಗೆ ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೊತ ಕುಂತಿರ್ತೀನಿ. 6 4 ಎಲ್ಲ ಹೊಡ್ಯಾಗ ಪ್ರಾಕ್ಟೀಸ್ ಮಾಡಿಬಿಡ್ತೀನಿ ರೀಪ್ಪ. ಈಗಿಂದ IPL ಬರೋ ಮಟ್ಟ ಒಟ್ಟ ಎಲ್ಲಿ ಬೇರೆ ಎಲ್ಲೂ ಏನು ಮಾಡೋಂಗಿಲ್ಲ. ಆಗಿದ್ದಲ್ಲಿ ಫುಲ್ ಪ್ರಾಕ್ಟೀಸ್ ಮಾಡ್ತೀನಿ ನೋಡ್ರಿ. ನೀವು ಬೇಕಾದ್ರೆ IPL ನಾನು ಹೆಂಗೆ ರನ್ ಹೊಡಿತೀನಿ ಅಂತ ಪ್ಲೀಸ್ ನಾನು ಬಿಟ್ಬಿಟ್ರೆ. ಪಟ್ಟಿದಾರ ನಮ್ಮ ಅಭಿಮಾನಿಗಳು ಎಲ್ಲ ಹೇಳತ್ತಿದ್ರಪ್ಪ, ಟೀಮ್ ಡೇವಿಡ್ ಆಡಿಸೋದು ಬೇಡ, ಈ ಜೋಕಪ್ ಪತ್ತೆಲ್ಲ ಆಡಿಸ್ರಿ, ಇವ ಚಲೋತ್ತಿನ ಆಡ್ತಾನ ಹಂಗೆ ಹಿಂಗೆ ಅಂತ ಹೇಳ್ಕೇಟ. ಈ ನನ್ನ ಮಗ ಸ್ಕೋರ್ ಆಟ ಮಾಡ್ಯಾನ ಗೊತ್ತಾನ. ಫಸ್ಟ್ನೇ ಮ್ಯಾಚ್ನಾಗ 7 ರನ್, ಆಮೇಲೆ 4ನೇ ಮ್ಯಾಚ್ ಆಡ್ಸ್ಯಾರ, ಉಳ್ಕೆದು 2 ಮ್ಯಾಚ್ ಆಡಿಸ್ಲಿಲ್ಲ, ಅದ್ರಾಗ 6 ರನ್ ನೋಡ್ದಾನ. ಪೂರ್ತಿ ಲಾಸ್ಟ್ನೇ ಮ್ಯಾಚ್ ಅಂತೂ 10 ರನ್, ಅದ ಒಂದು ಹೈಯೆಸ್ಟ್. ಇವನು ಫಿನಿಷರ್ ತೊಗೊಂಡಪ್ಪ ಮುಗಿದು ಹೋತ. ನಾವು ಫಿನಿಶ್ ಆಗೇ ಬಿಟ್ಟಿರ್ತೀವಿ ಗ್ಯಾರಂಟಿ. ಇಂಥವ್ರಿಂದನೇ ಜೀವನ ಹಾಳಾಗೈತಿ ಮರ. ನಮ್ಮ ಟೀಮ್ ಎದಕ್ಕೆ ಹಾಳಾಗೈತೆ ಅಂದ್ರೆ ಇಂಥವ್ರಿಂದನೇ ಹಾಳಾಗೈತಿ. ಕೊಹ್ಲಿ ಅಣ್ಣ, ನೀ ಚಿಂತೆ ಮಾಡಕ್ ಹೋಗ್ಬೇಡ. ಆಗಿದ್ದಲ್ಲಿ ಹೋದ್ಸಲ ನೋಡಿಲ್ಲ, 5-6 ಕಂಟಿನ್ಯೂ ಹಾಫ್ ಸೆಂಚುರಿ ಹೊಡ್ಕೋತ ಸೀದಾ ನಮ್ಮ ಟೀಮ್ ಕ್ವಾಲಿಫೈ ಮಾಡಿಸಿದ್ದೆ. ಈ ಸಲನು ಹಂಗೆ ಚಾಂಪಿಯನ್ ಮಾಡಿಸ್ತೀನಿ. ಈ ನನ್ನ ಮಕ್ಕಳು ಆಡ್ಲಿಕ್ಕಂದ್ರೆ ನಾ ಆಡ್ತೀನಿ. ರಜತ್ ಪಟ್ಟಿದಾರ ಫುಲ್ ಬೇಕಾದಂಗೆ ಎಲ್ಲ ಹಾಫ್ ಸೆಂಚುರಿ ಹೊಡಿತೀನಿ. ಸ್ಪಿನ್ನರ್ಗೂ ನಾಯಿ ಹೊಡೆದಂಗೆ ಹೊಡಿತೀನಿ. ರಣಜಿ ಒಳಗೆ ಮತ್ತು ಸ್ಮ್ಯಾಟ್ನಾಗ ಅಲ್ಲೇ ಇಲ್ಲೇ ಹಂಗೆ ಬೇಕಂಗೆ ರನ್ ಹೊಡ್ಯಾತೀನಿ ನೋಡಿ. ಬೇಕಾರೆ ನಾ ಫುಲ್ ಗಿಚ್ಕಿಲಿ ಫಾರ್ಮ್ ಆಗಿದ್ದೀನಿ. ಈ ನನ್ನ ಮಕ್ಳು ಅದಕ್ಕೆ ಬೇಕಾ? ನಾನು ಒಬ್ಬನ ಸಾಕು. ಅವನು ಈ ಸಲ ಕಪ್ ನಮ್ದ ಬಿಡ. ಲೇ ಮಂಗನ ಮಕ್ಕಳ, ಈಗಿಂದ ಎಲ್ಲರೂ ಚಲೋತ್ತಂಗೆ ಪ್ರಾಕ್ಟೀಸ್ ಮಾಡ್ರೆ IPL ಅಂದ್ರೊಟ್ಟಿಗೆ ಎಲ್ಲರೂ ಫುಲ್ ಪಾರ್ಟ್ನಾಗ ಇರ್ಬೇಕು. ಆ ಹ್ಯಾಜಲ್ವುಡ್ಗೂ ಹೇಳ್ರಿ ಇಂಜುರಿ ಹಾಕೋಬೇಡ ತೆಗೆಟ್. ಏನರ ಆದ್ರಿ ಮಾಡ್ರಿ ಹಾಕಿರಿ ಮಕ್ಕಳ. ನಿಮಗೆ ಕೊಟ್ಟಿದ ರೊಕ್ಕ ಎಲ್ಲ ವಾಪಸ್ ಹೋಗ್ತೀನಿ, 1 ರೂಪಾಯಿನೂ ಬಿಡಂಗಿಲ್ಲ. ಅದಕ್ಕೆ ಬಡ್ಡಿ ಹಚ್ಚಿಸ್ಕೋತೀನಿ ಮಕ್ಕಳ, ಬಿಡೋದಿಲ್ಲ ನಿಮಗೆ ಗ್ಯಾರಂಟಿ. ಈ ಸಲ ಅಂತೂ ಪಕ್ಕ. ಮೊದಲ ಸೀಸನ್ ತಲೆ ಹಾಪಾಗೈತಿ, ಕೊಹ್ಲಿ ಸೀಸನ್ ಐತಿ. ಮೊದಲ ಫುಲ್ ಹವಾ ಎಬ್ಸಿನಿ. ಸೀಸನ್ 18 ನನ್ನ ತೇಕಟ. ಈಗ ಏನರ ಗೆಲ್ಲಿಲ್ಲ ಅಂದ್ರೆ ಮಕ್ಕಳ ಮರ್ಡರ್ ಮಾಡಿಬಿಡ್ತೀನಿ ಈ ಸಲ ನಿಮ್ಮನ್ನೆಲ್ಲ.